ಎಲ್ಲರಿಗೂ ನಮಸ್ಕಾರ. ಈ ಅಖಂಡ ಕರ್ನಾಟಕ ಸಾಹಿತ್ಯ ಲೋಕದ ಮಹಾನ್ ದಿಗ್ಗಜರನ್ನು ಕಂಡಿದೆ. ಅವರು ಈ ಕನ್ನಡ ಲೋಕಕ್ಕೆ ಒಂದು ಒಳ್ಳೆಯ ಒಂದು ಸಾಹಿತ್ಯವನ್ನು ಕೊಟ್ಟು ಆ ಸಾಹಿತ್ಯದ ಮೂಲಕ ಉತ್ತಮ ಸಂದೇಶವನ್ನು ಈ ನಾಡಿಗೆ, ಈ ವಿಶ್ವಕ್ಕೆ ಸಾರಿರ್ತಕ್ಕಂಥ ನಿದರ್ಶನಗಳು ಇವತ್ತು ನಮ್ಮ ಮುಂದಿದೆ. ಹಾಗಾಗಿ ಈ ಅಖಂಡ ಕರ್ನಾಟಕ ಅನೇಕ ಕನ್ನಡ ಸಾಹಿತ್ಯದ ದಿಗ್ಗಜರನ್ನು ಕಂಡಿದೆ. ಅವರಲ್ಲಿ ನಮ್ಮ ಮುಳಬಾಗಿಲಿನವರಾದಂಥ ಡಿ ವಿ ಗುಂಡಪ್ಪನವರು ಕೂಡ ಒಬ್ಬರು. ಡಿ ವಿ ಗುಂಡಪ್ಪನವರು 17 ಮಾರ್ಚಲ್ಲಿ ಅವರು ಜನನ ತಾಳಿರ್ತಕ್ಕಂಥದ್ದು. ವಿಶೇಷವಾಗಿ ಕೋಲಾರ ಜಿಲ್ಲೆ ಮುಳಬಾಲ್ ತಾಲೂಕಲ್ಲಿ ತಮ್ಮ ಜನ್ಮವನ್ನು ತಾಳಿರ್ತಕ್ಕಂಥವ್ರು. ಅವರು ಒಂದು ವ್ಯಕ್ತಿತ್ವ ಬಹಳ ಎಲ್ಲರೂ ಕೂಡ ಅದನ್ನು ಸ್ಮರಿಸಬೇಕಾಗ್ತದೆ. ಯಾಕಂತ ಹೇಳಿದ್ರೆ, ಏನು ಡಿ ವಿ ಗುಂಡಪ್ಪನವರು ರಚಿಸಿದಂಥ ಒಂದು ಮಂಕುತಿಮ್ಮನ ಕಗ್ಗ, ಇವತ್ತು ಅದನ್ನು ಆಧುನಿಕ ಭಗವದ್ಗೀತೆ ಅಂತ ಕರೀತಾರೆ. ಯಾಕಂತ ಹೇಳಿದ್ರೆ, ಈ ಜೀವನದ ಒಂದು ವೈಚಾರಿಕತೆಯ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ಆ ಪುಸ್ತಕದಲ್ಲಿ ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಅಂಶಗಳು, ಜೀವನವನ್ನು ಯಾವ ರೀತಿ ನಡೆಸ್ಕೊಂಡು ಹೋಗ್ಬೇಕು, ಅದರ ವೈಚಾರಿಕತೆ ಏನು ಅಂತಕ್ಕಂಥದ್ದನ್ನು ಇಡೀ ವಿಶ್ವಕ್ಕೆ ಸಾರಿರ್ತಕ್ಕಂಥವ್ರು ಡಿ ವಿ ಗುಂಡಪ್ಪನವರು. ಉದಾಹರಣೆಗೆ ಹೇಳ್ಬೇಕಾದ್ರೆ, ಮನುಷ್ಯ ಹುಡ್ತೀವಿ, ಇನ್ನೆಲ್ಲ ನಾಳೆ ಸಾಯ್ತೀವಿ. ಆದರೆ ಈ ಹುಟ್ಟು ಸಾವಿನ ಮಧ್ಯೆ ನಾವು ಏನಾದರೂ ಸಮಾಜಕ್ಕೆ ಒಂದಷ್ಟು ಕೊಡುಗೆ ಕೊಡಬೇಕು ಅನ್ನೋದನ್ನು ತಮ್ಮದೇ ಆದಂಥ ಒಂದು ಧಾಟಿಯಲ್ಲಿ ಡಿ ವಿ ಗುಂಡಪ್ಪನವರು ಹೇಳಿದರು. ಅಂದರೆ, ಹುಲ್ಲಾಗು ಬೆಟ್ಟದೆಡೆ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರಳು ಕೊಂದಾಗು ಮಂಕುತಿಮ್ಮ. ಅಂದ್ರೆ ನಮ್ಮ ಜೀವನದ ಒಂದು ಸಾರ್ಥಕತೆ ಯಾವ ರೀತಿ ಅದನ್ನ ಪಡಿಸ್ಕೋಬೇಕು ಅನ್ನೋದನ್ನ ಇದರಲ್ಲಿ ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ಇನ್ನ ಹೋಗ್ತಾ ಹೋದ್ರೆ ಮನುಷ್ಯ ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಒಂದು ಪ್ರಮುಖ ವಿಚಾರಗಳನ್ನು ಮಾತ್ರ ನಾನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಅವರು ಒಂದ್ ಕಡೆ ಹೇಳ್ತಾರೆ, ಹುಟ್ಟಿದವರ ಎಲ್ಲರಿಗೂ ಎದೆ ಭಾರವಿರುತ್ತಲ್ಲ, ನಿನ್ನ ಭಾರವನ್ನು ಯಾರಿಗೆ ಬೇಳ್ವೆಯೋ, ಅಣ್ಣ ಬಾ ತಮ್ಮ ಬಾ ಎಂದು ಕರೆಯುವುದೇಕೋ, ನಿನ್ನ ಹೆಣಭಾರವನ್ನು ನೀನೇ ಹೊತ್ತು ಸಾಗಬೇಕು ಮಂಕುತಿಮ್ಮ. ಜೀವನದಲ್ಲಿ ಯಾರನ್ನೂ ಕರೆಯಕ್ಕೆ ಹೋಗ್ಬೇಡ. ನಿನ್ನ ಕಷ್ಟ ಬಂದಾಗ ನಿನ್ನ ಕಷ್ಟಕ್ಕೆ ನೀನೆ, ಅವ್ರಿಗೆ ಅವ್ರದೇ ಆದಂಥ ಕಷ್ಟಗಳೇನಿರುವಾಗ ನಿನ್ನ ಕಷ್ಟವನ್ನು ನೋಡ್ಲಿಕ್ಕೆ ಯಾರೋ ಬರೋದಿಲ್ಲ. ಅದಕ್ಕಾಗಿ ಮನುಷ್ಯನಾದಂಥ ನೀನು ಮೊದಲು ಸ್ವಾವಲಂಬಿಯಾಗಿ ಬದುಕತಕ್ಕಂಥ ಒಂದು ಪರಿಪಾಠವನ್ನು ಕಲಿಯತಕ್ಕಂಥದ್ದನ್ನ ಇಡೀ ವಿಶ್ವಕ್ಕೆ ಸಾರಿದಂಥವರು ಡಿ ವಿ ಗುಂಡಪ್ಪನವರು. ಸರಳ ಸಜ್ಜನಿಕೆಯ ವ್ಯಕ್ತಿ. ವಿಶೇಷವಾಗಿ ನನಗೆ ಬಹಳಷ್ಟು ಖುಷಿ ಆಗ್ತಕ್ಕಂಥ ವಿಚಾರ ಡಿ ವಿ ಬಗ್ಗೆ ಅಂತ ಹೇಳಿದ್ರೆ, ಅವರು ಏನು ಹುಟ್ಟಿದಂಥ ಮನೆ, ಅವರು ಬೆಳೆದಂಥ ಮನೆ ಏನಿದೆ ಮುಳಬಾಗಿಲಿನಲ್ಲಿ, ಅದನ್ನ ಶಾಲೆಗೆ ದಾನವಾಗಿ ಕೊಟ್ಟಿರ್ತಕ್ಕಂಥವ್ರು. ಅದೇ ಶಾಲೆಯಲ್ಲಿ ನಾನು ಹಿರಿಯ ಪ್ರಾಥಮಿಕ ಶಾಲೆಯನ್ನು ಓದಿರ್ತಕ್ಕಂಥ ಆ ಸಂಸ್ಥೆ ಒಬ್ಬ ವಿದ್ಯಾರ್ಥಿ ಅನ್ನತಕ್ಕಂಥ ಒಂದು ಹೆಗ್ಗಳಿಕೆ ಕೂಡ ನನಗಿದೆ. ಸೊ ಆ ನಿಟ್ಟಿನಲ್ಲಿ ನಾನು ಎಂತ ಅವರು ವ್ಯಕ್ತಿತ್ವ ಉಳ್ಳವರು ಅಂತ ಹೇಳಿದ್ರೆ, ಅವರು ಬರೆದಂಥ ಒಂದು ಸಾಹಿತ್ಯ ಅದನ್ನು ಮೆಚ್ಚಿ ಬಹಳಷ್ಟು ಜನ ಅವರಿಗೆ ಅವರು ಜೀವಿತ ಕಾಲದಲ್ಲಿ ಬಹಳಷ್ಟು ಚೆಕ್ಗಳನ್ನು ಕೊಡ್ತಾರೆ. ಏನು, ಅವರ ಸಾಹಿತ್ಯವನ್ನು ಮೆಚ್ಚಿ ಚೆಕ್ಗಳನ್ನು ಕೊಟ್ರೆ ಒಂದು ಚೆಕ್ಕನ್ನು ಕೂಡ ಅವರು ಬಳಸಿದಂಥವ್ರಲ್ಲ. ಅವರು ತೀರುವುದ ನಂತರ ಅವರು ಒಂದು ಪೆಟ್ಟಿಗೆಯಲ್ಲಿ ನೋಡಿದ್ರೆ ಎಲ್ಲಾ ಚೆಕ್ಕೆಗಳು ಹಾಗೆ ಉಳಿದಿತ್ತು. ಯಾಕಂದ್ರೆ ಅವರೊಂದ್ ಕಡೆ ಹೇಳಿದ್ರು, ಬದುಕಿದ್ದಂಥ ಕಾಲದಲ್ಲಿ ಏನು ನನ್ನ ಸಾಹಿತ್ಯದ ಒಂದು ಸಾಹಿತ್ಯ ಲೋಕದ ಮತ್ತು ಸಾಹಿತ್ಯಕ್ಕೆ ನಾನು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆಯನ್ನು ನೋಡಿ ಇಷ್ಟೆಲ್ಲ ಚೆಕ್ಗಳು ಕೊಟ್ಟಿದ್ದಾರೆ, ಅದನ್ನು ನಾನೇನಾದ್ರು ಬಳಕೆ ಮಾಡ್ಕೊಂಡ್ರೆ ನನ್ನ ಸಾಹಿತ್ಯವನ್ನು ಮಾರ್ಕೊಂಡು ಆಗ್ತದೆ, ನಾನು ಆ ಕೆಲಸ ಮಾಡೋದಂತ ಹೇಳಿ ಒಂದು ಚೆಕ್ಕನ್ನು ಕೂಡ ಬಳಸಿದಂಥವ್ರಲ್ಲ. ಒಮ್ಮೆ ಅವರು ಮಂಕುತಿಮ್ಮನ ಕಗ್ಗ ರಚನೆ ಮಾಡಿದ್ಮೇಲೆ ಅವರಿಗೆ ಒಬ್ರು ಬಂದು ಅದರಿಂದ ಬಹಳಷ್ಟು ಪ್ರಭಾವಿತರಾಗಿ ಒಂದು ಮಾತು ಹೇಳ್ತಾರೆ. ತಾವು ಇರ್ಲಿಕ್ಕೆ ಒಳ್ಳೆ ಒಂದು ಮನೆ ಮೈಸೂರಲ್ಲಾಗ್ಲಿ ಎಲ್ಲಾದ್ರೂ ಆಗ್ಲಿ ನಾನು ಕಟ್ಕೊಡ್ತೀನಿ ಅಂತ ಹೇಳಿದ್ರೆ, ಆಗ ಅವ್ರು ಹೇಳ್ತಾರೆ, ನೀನು ನನಗೆ ಒಂದು ಮನೆ ಕಟ್ಟಿಕೊಟ್ರೆ ನನ್ನ ಕುಟುಂಬ ಮಾತ್ರ ಬದುಕಬಲ್ಲದು. ಆದ್ರೆ ಅದ್ರ ಬದಲಾಗಿ ನೀನು ಒಂದು 4-6 ಶಾಲೆಗಳನ್ನು ಕೊಟ್ಟು ನನಗೆ ಮನೆ ಕಟ್ಟಬೇಕು ಅಂತ ಬಳಕೆ ನನ್ನ ಮನೆಗೆ ಖರ್ಚಾಕುವಂತ ಹಣದಲ್ಲಿ ಒಂದು 4-6 ಶಾಲೆಗಳನ್ನು 4-6 ಊರುಗಳಲ್ಲಿ ಕಟ್ಟಿದ್ರೆ ಅದರಿಂದ 4-6 ಜನ ಮಕ್ಕಳು ಓದಿ
ಅವರು ಸಮಾಜದಲ್ಲಿ ಮೇಲೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಇದು ಒಳ್ಳೆ ಕೆಲಸ ನೀನು ಮಾಡ್ಬೇಕು ಅಂತ ಮನಸ್ಥಿತಿ ಇದ್ರೆ ಒಂದು 10 ಶಾಲೆಗಳನ್ನು ಕಟ್ಟಿ ಮಕ್ಕಳಿಗೆ ವಿದ್ಯಾರ್ಜನೆ ಕೊಡುವಂತ ಕೆಲಸವನ್ನು ಮಾಡುವಂತ ಅವರಿಗೆ ಬುದ್ಧಿವಾದ ಹೇಳಿ ಕಳಿಸ್ತಾರೆ. ಅಂತ ಮೇರು ವ್ಯಕ್ತಿತ್ವವುಳ್ಳಂತ ಒಬ್ಬ ಮಹಾನ್ ಚೇತನ, ಅದು ಮುಳಬಾಗಿಲಲ್ಲಿ ಜನಿಸಿರ್ತಕ್ಕಂಥದ್ದು ನಮ್ಮೆಲ್ಲರ ಸುದೈವ. ಆ ಮಹಾನ್ ಭಾವನ ಒಂದು ಸಾಹಿತ್ಯ ಲೋಕಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ, ಅವರು ನಡೆದು ಬಂದಂತ ಒಂದು ದಾರಿ, ಅವರ ಒಂದು ಸರಳ ಸಜ್ಜನಿಕೆ ಏನಿದೆ ಇಡೀ ನಾಗರಿಕ ಸಮಾಜ ಒಪ್ಪುವಂತ ಒಂದು ಇದು. ಸೊ ಹಾಗಾಗಿ ಅವರೆಲ್ಲೇ ಇರಲಿ, ಆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಳ್ಳಿ ಅಂತ ಹೇಳ್ತಾ, ವಿಶೇಷವಾಗಿ ನಾನು ಮುಳಬಾಗಿಲಿನಲ್ಲಿ ಅನೇಕ ಕನ್ನಡ ಪರ ಸಂಘಟನೆಗಳು ಮತ್ತು ಈ ಆಯೋಜನೆ ಮಾಡಿರ್ತಕ್ಕಂಥ ಅನೇಕ ಆಯೋಜಕರು ಶ್ರಮವಹಿಸಿ ಏನು 17ನೇ ತಾರೀಕು ಬೃಹತ್ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಶುಭವಾಗ್ಲಿ, ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ಸೊ ಮತ್ತು ಅವರ ಏನು ಜನ್ಮದಿನದ ಬಗ್ಗೆ ಇಡೀ ವಿಶ್ವಕ್ಕೆ ಪ್ರಸರಿಸುವಂತ ಒಂದು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ಏನು ದೃಶ್ಯ ಮಾಧ್ಯಮದವರು ಏನಿದ್ದಾರೆ, ನಮ್ಮ ಚಲಪತಿ ಅವರು ಆಗ್ಬೋದು, ನಮ್ಮ ಸುಕುಮಾರ್ ಅವರಾಗ್ಬೋದು, ಜಿಲ್ಪಿ ಅವರಾಗ್ಬೋದು, ಮತ್ತು ಇತರರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ನನ್ನ ನಮನಗಳನ್ನು ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ನಮ್ಮೆಲ್ಲರ ದಿಗ್ಗಜರು, ಸಾಹಿತ್ಯ ದಿಗ್ಗಜಗಳಾಗಿರ್ತಕ್ಕಂಥ ಡಿ ವಿ ಗುಂಡಪ್ಪನವರ ಜನ್ಮದಿನದ ಅಂಗವಾಗಿ ಸಮಸ್ತ ನಾಡಿನ ಜನತೆಗೆ ನಾನು ಶುಭಾಶಯಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ.